24 ಮತ್ತು 25ನೇ ಸಾಲಿನ ದಿನದರ್ಶಿಕೆ ಬಿಡುಗಡೆ 25 ಮತ್ತು 25ನೇ ಸಾಲಿನ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರು, ನಮ್ಮನ್ನ ಸಮಾಜದಲ್ಲಿ ಒಂದು ಸನ್ಮಾರ್ಗದಲ್ಲಿ ಸಂಕಲ್ಪಿಸ್ತಾ ಇರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಕಲ್ಪಲ್ ಪ್ರಕಾಶ್ ಅಣ್ಣವರೇ, ಅದೇ ರೀತಿಯಾಗಿ ಆತ್ಮೀಯರು, ನಿಕಟಪೂರ್ವ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಹಾಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು, ಒಂದು ಶಿಸ್ತಿಗೆ ಸಂಘಟನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಆತ್ಮೀಯರಾದ ಜಗದೀಶ್ ಅಣ್ಣವರೇ, ಹಾಗೆಯೇ ಏನು ಈ ತಂಡದ ಟೈಟ್ಲು KVJ ಸಿಂಡಿಕೇಟ್ ಅಂತ KV ಜಗನ್ನಾಥ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರೇ, ನಮ್ಮ ಭಾವನವರಾಗಿರ್ತಕ್ಕಂಥ ರಘುನಾಥ್ ಅವರೇ, ಮತ್ತೆ ಕೃಷ್ಣಪ್ಪನವರೇ, ಟೌನ್ CRP ಕೃಷ್ಣಪ್ಪನವರೇ, ಬಂಧುಗಳೇ, ಇದು ಒಂದು ಸರಳವಾಗಿರ್ತಕ್ಕಂಥ ಸಮಾರಂಭ, ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರಂಭ. ಕಳೆದ ಸುಮಾರು 2 ವರ್ಷಗಳ ಹಿಂದೆ ಅನ್ಸುತ್ತೆ, 2-3 ವರ್ಷಗಳ ಹಿಂದೆ ಇಂಥದೇ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಉಪನಿರ್ದೇಶಕರು ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದು ಶಿಕ್ಷಕರು ಬೆಲ್ಲು ಬಿಲ್ಲು ಅಂತ ನೋಡ್ಕೊಳ್ಳೋದಕ್ಕೆ ಈ ಕ್ಯಾಲೆಂಡರ್ ಬಿಡುಗಡೆ ಆಗ್ಬಾರ್ದು, ಉಪಯೋಗ ಆಗ್ಬಾರ್ದು ಅಂತ ಹೇಳಿದ್ರು. ನಾನು ಅಲ್ಲಿವರೆಗೂ ಈ ಬಿಡುಗಡೆ ಕಾರ್ಯಕ್ರಮನ ಬಹಳಷ್ಟು ಲಘುವಾಗಿ ಅಂದ್ಕೊಂಡಿದ್ದೆ. ಆದ್ರೆ ದಿನದರ್ಶಿಕೆ ಶಿಕ್ಷಕರ ಜೀವನದಲ್ಲಿ ವೃತ್ತಿಯ ಮೇಲೆ ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂತ ನಾನಾದ್ರೂ ಭಾವಿಸ್ತೇನೆ. ಕಾರಣ ಏನಂತ ಹೇಳಿದ್ರೆ, ಕೇವಲ ದಿನದರ್ಶಿಕೆಯನ್ನ ದಿನಗಳನ್ನು ಲೆಕ್ಕ ಹಾಕಿ ಸಂಬಳ ತಗೊಳ್ಳೋದಕ್ಕೆ ಮಾತ್ರ ಬಳಕೆ ಮಾಡದೆ, ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಹೆಚ್ಚಿಸ್ತಕ್ಕಂಥದ್ದು ಕೂಡ ಈ ದಿನದರ್ಶಿಕೆ ಎಂಬತಕ್ಕಂಥದ್ದನ್ನ ಆ ರೀತಿಯಾಗಿ ನಾವು ದಿನದರ್ಶಿಕೆಯನ್ನ ಸ್ವೀಕರಿಸಬೇಕಾಗಿದೆ, ಅದನ್ನ ಆ ರೀತಿಯಾಗಿ ಉಪಯೋಗಿಸ್ಕೋಬೇಕಾಗಿದೆ. ಪ್ರತಿದಿನ ನಾವು ಶಾಲೆಗೆ ಹೋಗಿ ಬಂದ್ಮೇಲೆ ಡೇಟ್ ಅನ್ನ ನೋಡಿ ಎಷ್ಟರ ಮಟ್ಟಿಗೆ ನಾನು ಈ ದಿನವನ್ನ ಮಕ್ಕಳಿಗಾಗಿ ಬಳಕೆ ಮಾಡಿದ್ದೀನಿ, ನನ್ನ ಕರ್ತವ್ಯವನ್ನ ಎಷ್ಟು ಸದುಪಯೋಗ ಪಡಿಸಿದ್ದೀನಿ ಎಂಬತಕ್ಕಂಥದನ್ನ ನೋಡೋದಕ್ಕೆ ನಾವು ಈ ದಿನದರ್ಶಿಕೆಯನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಇದು ದಿನದರ್ಶಿಕೆ ವಿಚಾರವಾಗಾದರೆ ಈಗ ಇದಕ್ಕೆ ಒಂದು ಪ್ರತ್ಯೇಕತೆ ಇದೆ. ಏನು ಅಂದ್ರೆ, KVJ ಸಿಂಡಿಕೇಟ್ ಇಂದ ಈ ದಿನದರ್ಶಿಕೆ ಬಿಡುಗಡೆ. ಯಾಕೆ ಈ ಸಿಂಡಿಕೇಟ್ ಇಂದ ಮಾಡಬೇಕು ದಿನದರ್ಶಿಕೆಯನ್ನ ಅಂತಂದಾಗ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘಟನೆ ಮಾಡ್ತಕ್ಕಂಥ, ಸಂಘಗಳು ಕಟ್ಟತಕ್ಕಂಥ ಹಕ್ಕು ಎಲ್ರಿಗೂ ಇರುತ್ತೆ. ಸತತ 10 ವರ್ಷಗಳ ಕಾಲ ಜಗನ್ನಾಥ್ ಅವರು ಶಿಕ್ಷಕರ ಸೇವೆಯನ್ನ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರೊಬ್ಬ ಸಂಘಟನಾ ಚತುರರು. ಯಾಕಂದ್ರೆ ನಮ್ಗೆ ಕಲ್ಪಲ್ ಪ್ರಕಾಶ್ ಅಣ್ಣ ಅಂತ ಅವರ ಮಾರ್ಗದರ್ಶನ ಇದೆ. ಅವ್ರು ಯಾವತ್ತೂ ಕೂಡ ದುರ್ಮಾರ್ಗದಲ್ಲಿ ಸಂಕಲ್ಪಿಸ್ತಕ್ಕಂಥವ್ರಲ್ಲ. ವಿಶೇಷವಾಗಿ ಶಿಕ್ಷಕರನ್ನ ಬಹಳಷ್ಟು ಸನ್ಮಾರ್ಗದಲ್ಲಿ ಸಂಕಲ್ಪಿಸ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಕಲ್ಪಲ್ ಪ್ರಕಾಶ್ ಅಣ್ಣವರ ಹಿನ್ನೆಲೆ ನಮ್ಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ KV ಜಗನ್ನಾಥ್ ಅವರಾಗಿರ್ಬೋದು, ನಮ್ಮ ಜಗದೀಶ್ ಅಣ್ಣವರಾಗಿರ್ಬೋದು, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಸಮಾನ ಮನಸ್ಕ ಎಲ್ಲಾ ನಾಯಕರು, ಇಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥವ್ರು ಕೂಡ ನೀವೆಲ್ಲ ಕೂಡ ನಾಯಕರಾಗಿರ್ತಕ್ಕಂಥವ್ರೆ. ಹಾಗಾಗಿ ಮೊನ್ನೆ ಚುನಾವಣೆಯಲ್ಲಿ, ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರು. ಏನದಂದ್ರೆ, ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಬಹುಮತ ಇದೆ ಎಂಬತಕ್ಕಂಥದನ್ನ 3ಕ್ಕೆ 2 ಗೆಲ್ಲಿಸುವ ಮೂಲಕ
3ಕ್ಕೆ 2 ಗೆಲ್ಲಿಸುವ ಮೂಲಕ ನಮ್ಮ ಸಹಮತ, ನಮ್ಮ ಬೆಂಬಲ ನಿಮ್ಗಿದೆ ಎಂಬತಕ್ಕಂತ ವಿಚಾರವನ್ನ ಮೊನ್ನೆ ತೋರಿಸ್ಕೊಟ್ಟಿದ್ದಾರೆ. ಬಂಧುಗಳೇ, ಈ ಸಂಘಟನೆಯನ್ನ, ಈ ಶಿಸ್ತನ್ನ ಮತ್ತು ಸೇವಾ ಮನೋಭಾವನೆಯನ್ನ ನಾವೆಲ್ಲ ಕೂಡ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಶಿಕ್ಷಕರ ಸೇವೆಗಾಗಿ ಸದಾ ಬದ್ಧರಾಗಿ ಕಾರ್ಯನಿರ್ವಹಿಸೋಣ. ಯಾವುದೇ ಶಿಕ್ಷಣ ಅಂದ್ರೆ ಜಗನ್ನಾಥ್ ಅಂತೂ ಶಿಕ್ಷಕರ ಸಮಸ್ಯೆಗಳಿಗೆ ಬಹಳಷ್ಟು ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿ. ಇನ್ನೊಂದು ಅನುಮಾನ ಇರ್ಬೋದು, ಜಗನ್ನಾಥ್ ಅವರು ಮುಂದಿನ ದಿನಗಳಲ್ಲಿ, ಮೊನ್ನೆ ಏನೋ ಸ್ವಲ್ಪ ಎಡವಟ್ಟಾಗಿದೆ, ಮುಂದಿನ ದಿನಗಳಲ್ಲಿ ನಾಯಕತ್ವ ವಹಿಸ್ತಾರೋ ಇಲ್ಲೋ ಅಂತ. ಆದ್ರೆ ನಾನಂತೂ ಇವತ್ತಿನ ದಿವಸ ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲೂ ಕೂಡ ನೀನು ಈ ಟೀಮನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ವಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಹಾಗೆಯೇ ನಾವು ಕೂಡ ಅಷ್ಟೇ ಶಿಕ್ಷಕರು ಮುಂದೆ ಕಳಿಸ್ಬಿಟ್ಟು ಹಿಂದೆ ಬೇರೆ ರೀತಿಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬೇಡ. ಯಾರು ನಮ್ಮನ್ನ ಮುನ್ನಡೆಸ್ತಾರೋ ಅವರಿಗೆ ಶಕ್ತಿಯನ್ನ, ಬಲವನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಡಾಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಹುಮತ ಬೆಂಬಲ ನಿಮಗೆ ಈ ತಂಡಕ್ಕೆ ಸಿಗಲಿ. ಅದಕ್ಕೆ ನಾನು ಕೂಡ ನನ್ನ ಕೈ ಮೀರಿ, ನನ್ನ ಶಕ್ತಿ ಮೀರಿ ನಾನು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ, ನಾನು ಬೆಂಬಲವನ್ನ ಕೊಡೋದಕ್ಕೆ ಸದಾ ಸಿದ್ಧವಾಗಿದ್ದೀನಿ ಎಂಬತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.